ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನೇನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಒಂದು ಸಿಂಪಲ್ ಡಿಸೈನ್. ಇವತ್ತು ಸಹ ಒಂದು ಸಿಂಪಲ್ ಡಿಸೈನು ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ಲು ಕ್ಯಾನ್ವಾಸನ್ನು ತೊಗೊಂಡ್ಬಿಟ್ಟಿದ್ದೀನಿ. ನೀವೇನೇ ಒಂದು ಮಾಡಿದ್ರು ಕ್ಯಾನ್ವಾಸನ್ನು ಯೂಸ್ ಮಾಡಿ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಇಂಚಷ್ಟು ಬಿಟ್ಕೊಂಬಿಡ್ತೀನಿ. ಇಲ್ಲಿ 1 ಇಂಚಷ್ಟು ಇದು ಮಾಡ್ಕೊಂಡು ನಾನಿಲ್ಲಿ ಸ್ಟಾರ್ಟಿಂಗ್ ಬಂದು 2.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತೀನಿ. 2.25 ಇಂಚಿಗೆ ಇಲ್ಲೊಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೂ ಒಂದು ಲೈನ್ ಎಳ್ಕೊಂಬಿಡಿ. ನೀವು ಗೊತ್ತಾಗಲ್ಲ ಅಂದರೆ ಎಳ್ಕೊಂಬಿಡಿ, ಏನಾಗಲ್ಲ. ಮತ್ತು ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ. 3 ಇಂಚಿಗೆ ನೀವು ಇಷ್ಟೇ ತಗೊಳ್ರಿ, ಡಿಸೈನ್ ಪರ್ಫೆಕ್ಟ್ ಆಗಿ ಬರುತ್ತೆ. 3 ಇಂಚಿಗೆ ಇಲ್ಲೊಂದು ಮಾಡ್ಬಿಡ್ತೀನಿ. ಮತ್ತು ಇಲ್ಲಿಂದ ನಾನು 3.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಇಲ್ಲಿಗೆ 3 ಇಂಚು, ಇಲ್ಲಿಂದ ಇಲ್ಲಿಗೆ 3.5 ಇಂಚು, ಈ ತರ ಒಂದು ಇದನ್ನ ಮಾಡ್ಕೊಳ್ಳಿ. ಈ 3.5 ಇಂಚಿಗೆ ನಾನೇನು ಇಲ್ಲಿ ಮಾಡಿದ್ದೀನೋ ಇದನ್ನ ಈ ತರ ತಗೊಂಡೋಗಿ ಕೂರಿಸ್ರಿ. ತುಂಬಾನೇ ಈಸಿ ಇರುತ್ತೆ, ಯಾರು ಬೇಕಾದ್ರೂ ಸ್ಟಿಚ್ ಮಾಡ್ಬೋದು ಇದನ್ನ. ಮತ್ತೆ ಇಲ್ಲಿಂದ ಇಲ್ಲಿಗೆ ಈ ತರ ಏನು ನಾವು ಇಲ್ಲಿ ಎಷ್ಟಿಕ್ಬೇಕು ಅಷ್ಟಿಕ್ಬೇಕು ಅಂತ ಗೊತ್ತಾಗಲ್ಲ ಅನ್ಕೊಂಡ್ರೆ, ನೋಡಿ ಪರ್ಫೆಕ್ಟ್ ಆಗಿ ಬಂದ್ಬಿಡ್ತು. ಇಷ್ಟ ನಾವು ಮತ್ತೆ ಇದಕ್ಕೆ 1 ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಳಿ. ಯಾಕಂದ್ರೆ 1 ಇಂಚ್ ಆಗಿರ್ಬೋದು ಅಥವಾ ಮುಕ್ಕಾಲು, ಇದೇನಿಲ್ಲ, ಒಳಕ್ಕೆ ಇನ್ನಾಗುತ್ತೆ. ಇದು ಈ ತರ ತಗೊಂಡು ಇದನ್ನ ಕಟ್ ಮಾಡ್ಕೊಂಬಿಡಿ. ಈ ತರ ಶೇಪ್ ಬಂದಿದೆ ನೋಡಿ. ಈಗ ಇದನ್ನ ನಾನು ಇದಕ್ಕೆ ಹಾಕೊಂಡು ಫಿಕ್ಸ್ ಮಾಡ್ಕೊಂತೀನಿ. ನಾನು ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಕರೆಕ್ಟಾಗೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ನೀವು ಸಹ ಹಿಂಗೇನೇನೆ ಸೆಟ್ ಮಾಡ್ಕೊಂಡು ಸೆಂಟರ್ಗೆ ಒಂದು ಸ್ಟಿಚ್ ಹಾಕೊಳ್ಳಿ. ಇಲ್ಲಾಂದ್ರೆ ನಾನು ಇಲ್ಲೇ ಸ್ಟಿಚ್ ಹಾಕಂತಿಲ್ಲ, ಯಾಕಂದ್ರೆ ಇದು ಬೇಕು. ಇದು ಬಟ್ಟೆ ತುಂಬ ಕಡಿಮೆ ಇತ್ತಿದ್ರಿಂದ ಈ ಪೀಸನ್ನು ನಾನು ಹಂಗೆ ಉಳಿಸ್ಕೊಂತ ಇದ್ದೀನಿ. ಅದಕ್ಕೆ ಗುಂಡ್ಪಿನ ಕರೆಕ್ಟಾಗಿ ಗುಂಡ್ಪಿನನ್ನು ಹಾಕೊಂತ ಇದ್ದೀನಿ. ಗುಂಡ್ಪಿನ ಹಾಕೊಂಡು ನೀವು ಎಡ್ಜಿಗೆ ಫುಲ್ಲು ಸ್ಟಿಚ್ ಮಾಡಿ ಓಪನ್ ಮಾಡೋದು ಹೆಂಗೆ ಅಂತ ಗೊತ್ತು, ಆ ಥರ ಓಪನ್ ಮಾಡ್ಕೊಂಬಿಡಿ.
ನೋಡಿ ಫ್ರೆಂಡ್ಸ್, ಎಲ್ಲ ಈ ಥರ ಪೈಪಿಂಗ್ ಕೊಟ್ಟೆ. ಸುಮ್ಮನೆ ಲಾಂಗ್ ಇದು ಮಾಮೂಲಿ ಎಲ್ಲ ವಿಡಿಯೋಗಳಲ್ಲೂ ತೋರಿಸಿದ್ದೀನಿ ಯಾವ ಥರ ಕ್ಯಾನ್ವಾಸನ್ನು ಯೂಸ್ ಮಾಡಬೇಕು, ಯಾವ ಥರ ಪೈಪಿಂಗನ್ನು ಕೊಡಬೇಕು ಅಂದ್ಬಿಟ್ಟು. ತಿರ್ಗಾ ಮತ್ತೆ ಮತ್ತೆ ಅದನ್ನೇ ತೋರಿಸ್ತಿದ್ರೆ ನಿಮಗೂ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ನೀವು ಸ್ಕಿಪ್ ಮಾಡೋ ಬದಲು ನಾನೇ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಈಗ ಇದನ್ನು ಏನು ಮಾಡಬೇಕು, ಒಳಗಡೆ ಯಾವ ಥರ ಸೀರೆ ಈ ಕಲರ್ ಬಂದಿರೋದ್ರಿಂದ ನಾನು ಒಳಗಡೆ ಯಾವ ಥರ ಡಿಸೈನ್ ಮಾಡಬೇಕು ಅಂತ ತೋರಿಸ್ತೀನಿ. ಇದು ನಾನು ಅದೇ ಹೇಳಿದ್ದೆ ಬೇಕು ಅಂದ್ಬಿಟ್ಟು. ನಾನು ಸೀರೆ ಈ ತರ ಆಗಿರೋದ್ರಿಂದ, ಈ ಕಲರ್ ಆಗಿರೋದ್ರಿಂದ ಈ ತರದ್ ಒಂದು 3 ಪೀಸನ್ನು ತೆಗೆದುಕೊಂಡಿದ್ದೀನಿ. ಒಂದು ದೊಡ್ಡ ಪೀಸ್ ಬೇಕು, ಒಂದು ದೊಡ್ಡದು, ಯಾಕಂದ್ರೆ ಅದು ಫುಲ್ ಅದ್ರ ಮೇಲೆ ಇನ್ನೊಂದು ಶೇಪ್ ಬರುತ್ತೆ. ಒಂದು ಪುಟ್ಟದು, ಒಂದು ಮೀಡಿಯಂ ಸೈಜ್, ಅದಕ್ಕಿಂತ ಒಂದ್ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಒಂದ್ ಸ್ವಲ್ಪ ದೊಡ್ಡದು. 3 ಪೀಸನ್ನ ಈ ತರ ತಗೊಳ್ಳಿ. ಯಾಕಂದ್ರೆ ಒಂದ್ ಕಡೆಗೆ 1 ಪೀಸ್ ಬರುತ್ತೆ, 2 ಕಡೆಗೆ 1 ಪೀಸ್ ಬರುತ್ತೆ. ಈ ತರ ನಾನು ಸೇಮ್ ಕಲರ್ ಬಟ್ಟೆ ಹಾಕ್ಬಿಟ್ಟು ಈ ತರ ಬ್ಲೂ ಹಾಕಿದ್ರೆ ನಿಮ್ಗೆ ಒಂದ್ ಸ್ವಲ್ಪ ಬ್ಲಾಕಿಶ್ ಬರುತ್ತೆ ನೋಡಿ, ಈ ತರ ಬರುತ್ತೆ. ಅದಕ್ಕೇನ್ ಮಾಡಿದೀನಿ, ನಾನು ಸೇಮ್ ಕಲರ್ ಬರ್ಬೇಕು ಅಂದ್ಬಿಟ್ಟು ಸೇಮ್ ಒಳಗಡೆಗೆ ಇದಾಕ್ಬಿಟ್ಟು ಸುಮ್ನೆ ಲೂಸ್ ಸ್ಟಿಚ್ ಹಾಕೊಂಡು ನೀಟಾಗಿ ಎತ್ತಿಟ್ಕೊಂಡಿದೀನಿ. ನೀವು ಎಡ್ಜ್ಗಳು ಯಾವ ಕಡೆ ಪೈಪಿಂಗ್ ಕೊಡ್ಬೇಕು ಅಂತಿದ್ದೀರೋ ಆ ಎಡ್ಜನ್ನ ಕರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಪೈಪಿಂಗ್ ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ಪೈಪಿಂಗ್ ಇದು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಗೋಲ್ಡ್ ಕಲರ್ದು ಪೈಪಿಂಗ್ ಅಥವಾ ಬ್ಲೂ ಕಲರ್ದು ಪೈಪಿಂಗ್ ಎರಡರಲ್ಲಿ ಯಾವ್ದನ್ನ ಕೊಡ್ಬೋದು. ನಾನಿಲ್ಲಿ ಬ್ಲೂ ಕಲರೇ ಕೊಡ್ತೀನಿ. ನಾನು ಇದ್ರಲ್ಲಿ 3 ಪೀಸನ್ನ ಕಟ್ ಮಾಡ್ಕೊಂತೀನಿ. ಇಲ್ಲಿ ನಾನು ಕ್ರಾಸ್ ಪಟ್ಟಿಯನ್ನ ಕಟ್ ಮಾಡ್ಕೊಂತ ಇಲ್ಲ, ಸ್ಟ್ರೈಟ್ ಇರೋದ್ರಿಂದ ಇದು ಏನು ಆಗಲ್ಲ, ಸ್ಟ್ರೈಟ್ ಆಗಿ ಕೊಡ್ಬೋದು ನೀವು. ನೋಡಿ, ಒಂದೊಂದು ಪೀಸ್ ನಾನು ಇಲ್ಲಿ ಕಟ್ ಮಾಡ್ಕೊಂಡು ಈಗ ಏನಿದೆಯೋ ಇದಕ್ಕೆ ನಾನು ಲೈನ್ ಇದನ್ನ ಪೈಪಿಂಗ್ ಅನ್ನ 3ಕ್ಕೂ ಪೈಪಿಂಗ್ ಅನ್ನ ಕೊಟ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ದಪ್ಪ ಅನ್ನಂಗೆ ಈ ಪಟ್ಟಿಯನ್ನು ಹೊಲ್ಕೊಳ್ಳಿ, ಯಾಕಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿರ್ತೈತೆ. ಎಕ್ಸ್ಟ್ರಾ ಇರೋದೆಲ್ಲ ನೀಟಾಗಿ ಕಟ್ ಮಾಡಿಬಿಡ್ತೀನಿ. ಮತ್ತು ಏನು ಲೂಸ್ ಸ್ಟಿಚ್ ಇದೆಯೋ ಇದನ್ನು ತೆಗೆದುಬಿಡೋಣ. ಲೂಸ್ ಸ್ಟಿಚ್ ಹಾಕಿದ್ದೆ ಹಿಡ್ಕೊಂಡ್ಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ತೆಗೆದುಬಿಡಿ. ಫಸ್ಟು ನಾವು ಯಾವ್ದು ಇಟ್ಕೊಂತೀವೋ ನೋಡಿ ಈ ಥರ ಒಂದ್ರ ಮೇಲೊಂದು ಇದು ಮಾಡಿಬಿಡಿ. ಆಮೇಲೆ ಲಾಸ್ಟಿಗೆ ನಾವು ಎಲ್ಲಿಗೆ ಇದನ್ನ ಇನ್ನೊಂದು ಕೂಡಿಸ್ತೀವಿ ಅನ್ಕೊಂಡಿದ್ದೀವೋ ಅದನ್ನ ಈ ಥರ ಕೂಡ್ಸೋಣ. ಫಸ್ಟು ನಮಗೆ ಬೇಕಾಗಿರೋದು 2 ಪೀಸ್ ಒಂದು ಕಡೆಗೆ ಬರಂಗೆ ನೋಡ್ಕೊಂಡು ನಾನು 1 ಇಂಚಿಗೆ ಅಷ್ಟೇ ಗ್ಯಾಪ್ ಕೊಡ್ತಾ ಇದ್ದೀನಿ. ಜಾಸ್ತಿ ಗ್ಯಾಪ್ ಏನು ಬೇಡ ಇದಕ್ಕೆ. ನಾವೇನು ಇದನ್ನ ಹೊಲ್ಕೊಂಡಿದ್ದೀವೋ ನೀವು ಅಕಸ್ಮಾತ್ ನಮಗೆ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ನೀವು ಇಷ್ಟು ಬೇಕಾದ್ರೂ ಮಾಡ್ಕೊಬಹುದು. ಇಷ್ಟು ಹೊಲ್ಕೊಂಡು ಇನ್ನೊಂದು ಪಟ್ಟಿ ಹಿಂಗ್ ಕೊಟ್ರೆ
ನೋಡ್ತಾ ಇರ್ಬೋದು. ಇಷ್ಟು ಈ ತರ ಬೇಕಾದ್ರೂ ನೀವು ಏನು ಕ್ರಿಯೇಟಿವಿಟಿ ನಿಮ್ದು ಏನು ನೀವು ಇದನ್ ಮಾಡ್ತಿರೋ ಸ್ಟಿಚ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್. ನೋಡಿ, ಬೇಕು ಅಂದ್ರೆ ನೀವು ಇಷ್ಟೇ ಈ ತರ ಬೇಕಾದ್ರೂ ಸ್ಟಿಚ್ ಮಾಡ್ಕೊಬಹುದು. ಇಲ್ಗೊಂದು ಬಟನ್ ಇಟ್ರೆ ಅದೇ ಒಂದು ಡಿಸೈನ್ ಆಗುತ್ತೆ. ನೀವ್ ಯಾವ ತರ ಬೇಕಾದ್ರೂ ಸ್ಟಿಚ್ ಮಾಡ್ಬೋದು. ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತ ಏನಿಲ್ಲ. ನಾನಿಲ್ಲಿ ಕ್ರಾಸ್ ಆಗಿ ಕೊಡ್ತಾ ಇದ್ದೀನಿ. ನೋಡಿ, ಹಿಂಗ್ ಬರುತ್ತೆ ನಮ್ದು. ನೆಕ್ಸ್ಟ್ ಇಲ್ಲ ನಮಗೆ ಬೇಡ ಅಂದ್ರೆ ನೋಡಿ, ಈ ತರ ಇಷ್ಟೇ ಬೇಕಾದ್ರೂ ಕೊಟ್ಕೊಬಹುದು. ನೀವು ಈ 1 ಇಂಚಿಗೆ ಗ್ಯಾಪ್ ಕೊಟ್ಟು ಇಷ್ಟು ಬೇಕಾದ್ರೂ ಇಟ್ಕೊಬಹುದು. ನೀವ್ ಏನು ಕ್ರಿಯೇಟಿವಿಟಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇಷ್ಟು ಕೊಟ್ಕೊಂಡ್ರೆ ಇದೊಂದು ಡಿಸೈನ್ ಆಗುತ್ತೆ. ಮತ್ತೆ ನಾವ್ ಎಷ್ಟು ಕರೆಕ್ಟ್ ಆಗಿ ಕೊಡ್ಬೇಕು ಅಂತ. ಇದು ದೊಡ್ಡ ಪೀಸ್ ಬರುತ್ತೆ. ನಾನು ಈ ತರ ಕೊಡ್ತಾ ಇದ್ದೀನಿ. ಇವೆರಡು ಚಿಕ್ಕ ಚಿಕ್ಕ ಪೀಸ್ಗಳು ಬರುತ್ತೆ. ಇದೊಂದು ಮಾತ್ರ ಒಂದೇ ಪೀಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಡಿಫ್ರೆಂಟ್ ಆಗಿರ್ಲಿ ಅನ್ಬಿಟ್ಟು. ಏನ್ ಸೆಂಟರ್ ಇದೆಯೋ ಇದು ಕರೆಕ್ಟಾಗಿ 1 ಇಂಚಿಗೆ ಇರಂಗೆ ನೋಡ್ಕೊಂಡು, ಮತ್ತೆ ನಾವು ಇನ್ನೊಂದೇನ್ ಮಾಡ್ಬೇಕು ಅಂದ್ರೆ ಹಿಂಗ್ ಇಟ್ಕೊಳ್ಳಿ. ನಮ್ಗೆ ಎಲ್ಲಿ ಕರೆಕ್ಟಾಗಿ ನಾವು ಅವರಿಗೆ ಡೀಪ್ ಅನ್ನ ಕೊಡ್ಬೇಕು ಅಂತ ಮೊದ್ಲು ಇದನ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ನಾವು ಕರೆಕ್ಟಾಗಿ ಅಲ್ಲಿಗೆ ಬರಂಗೆ ಕೂಡಿಸ್ಬೇಕು. ಅವ್ರಿಗೆ ನೋಡಿ, ಇಲ್ಲಿಗೆ ಇಷ್ಟು ಡೀಪ್ ಕೊಡ್ಬೇಕು ನಾವು ಅಂದ್ರೆ 2 ಕಡೆನೂ ಕರೆಕ್ಟಾಗಿ ಒಂದೇ ಹತ್ರ ಮಾರ್ಕ್ ಮಾಡ್ಕೊಳ್ಳೋಣ. ಅಷ್ಟಕ್ಕೆ ನಾವು ಕೂಡ್ಸೋಣ. ನೋಡಿ, ಈ ತರ ಇಲ್ಲಿ ಇಷ್ಟೇ ಇರಬೇಕು, 2 ಸೈಡು ಇಷ್ಟೇ ಇರಬೇಕು. ನೋಡ್ಕೊಳ್ಳಿ ಫಸ್ಟ್. ನಮ್ಗೆ ಅಕಸ್ಮಾತ್ ಇದನ್ನ ಒಂಚೂರು ಚಿಕ್ಕದ್ ಮಾಡ್ಬೇಕು ಅಂದ್ರೂ ಓಕೆ ಮಾಡಿ. ನಾನು ಹಿಂಗ್ ಮಾಡ್ಕೊಂಡು ನೀಟಾಗಿ 2 ಸಮ ಬರೋ ತರ ನೋಡ್ಕೊಂಡು, ಏನು ಮೇಲ್ಗಡೆ ಪೀಸ್ ಇರುತ್ತೋ ಕೆಳಗಡೆ ಪೀಸ್ ಇರುತ್ತೋ 2 ಸಮ ಬರಂಗ್ ನೋಡ್ಕೊಳ್ಳಿ. ನೋಡಿ, ಇಷ್ಟು ಕೊಡ್ತಾ ಇದ್ದೀನಿ ನಾನು. ಮತ್ತೆ ಮೇಲ್ಗಡೆಗೆ ಏನು ಇದಿದೆಯೋ, ಏನು ಇಲ್ಲಿಗೆ ನಾವು ಮಾಡ್ಕೊಂಡಿದೀವಿ, ಈ ಸೆಂಟರ್ ಕರೆಕ್ಟಾಗಿ ಈ ಸೆಂಟರ್ ಪೀಸ್ ಬರಬೇಕು. ಆ ತರ ನೋಡ್ಕೊಂಡು ಕರೆಕ್ಟಾಗಿ ಇರ್ಲಿ. ಮೇಲ್ಕೆ ಕೆಳಕೆ ಮಾಡಕ್ ಹೋಗ್ಬೇಡಿ. ಈ ತರ ಕರೆಕ್ಟಾಗಿ ಎಲ್ಲಿಗೈತೋ ಶೇಪು ಅಷ್ಟೇ ಇರ್ಲಿ. ಈಗ ನಾನು ಇದನ್ನ ಕರೆಕ್ಟಾಗಿ ಏನು ನಿಮಗ್ ತೋರಿಸಿದೀನೋ ಆ ತರ ನಾನು ಸ್ಟಿಚ್ ಅನ್ನ ಕರೆಕ್ಟಾಗಿ ಏನು ಇವೆಲ್ಲ ಪೀಸ್ಗಳನ್ನ ಕೂಡಿಸ್ಬಿಡ್ತೀನಿ ಫಸ್ಟ್. ನಿಮ್ಗೆ ಹಂಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಎಷ್ಟು ಕರೆಕ್ಟಾಗಿ ಕೂಡಿಸ್ಬೇಕು. ಈಗ ಇನ್ನೊಂದ್ ಸ್ವಲ್ಪ ಮೇಲಕ್ ಬೇಕು ಅಂದ್ರೆ ಮೇಲಕ್ಕೆ ಇದ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕರೆಕ್ಟಾಗಿ ಸೆಟ್ ಮಾಡಿರೋದ್ರಿಂದ ಇಲ್ಲಿಗೆ ಪೆನ್ನಲ್ಲೋ ಅಥವಾ ಮಾರ್ಕರ್ ಅಲ್ಲಿ ನೀವು ಏನ್ರಲ್ಲಿ ಬೇಕಾದ್ರೂ ಮಾರ್ಕ್ ಮಾಡ್ಕೊಂಬಿಡಿ. ನೋಡಿ, ಈ ತರ ಕರೆಕ್ಟಾಗಿ ಅಲ್ಲಿಗೆ ಜೋಡ್ಸಕ್ಕೆ ಸರೋತದೆ. ನಮ್ದು ಏನ್ ಸ್ಟಿಚಿಂಗ್ ಇದೆಯೋ ಅದು ಕರೆಕ್ಟಾಗಿ ಅಲ್ಲಿಗೆ ಬರುತ್ತೆ. ನೋಡಿ, ಈ ತರ. ಮತ್ತೆ ಇದಕ್ಕೆ ನಾನು ದಾರ ಹಾಕ್ತಿದ್ದೀನಿ. ಈ ತರ ಶೇಪ್ ಬರಬೇಕು. ನೋಡಿ, ಹಿಂಗ್ ಬರಬೇಕು. ಕರೆಕ್ಟಾಗಿ ಕೂರಿಸ್ರಿ. ನೋಡಿ, ಈ ತರ ಶೇಪ್ ಬರಬೇಕು. ಈಗ ಇದನ್ನ ನಾನು ಹೊಲ್ಕೊಂಬಿಟ್ಟು ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಇದಕ್ಕೆ ನಾವೇನ್ ಹೊಲ್ದಿಟ್ಕೊಂಡಿದ್ದೀನೋ ಅದನ್ನ ಕೂಡಿಸ್ತಾ ಇದ್ದೀನಿ. ಎಡ್ಜಿಗೂ ಸಹ ನಾನು ನೋಡ್ತಾ ಇರ್ಬೋದು. ಎಡ್ಜಿಗೂ ಸಹ ಈ ತರ ಏನಾದ್ರೂ ಒಂದು ಲೈನಿಂಗ್ ಬಟ್ಟೆನಲ್ಲಿ ಪ್ಯಾಚ್ ಮಾಡ್ಬಿಟ್ಟಿದ್ದೀನಿ, ಯಾಕಂದ್ರೆ ಅದು ನೀಟ್ ಫಿನಿಶಿಂಗ್ ಬರ್ಲಿ ಬ್ಯಾಕ್ ಅಂತ. ನಾವ್ ಎಲ್ಲಿಗೆ ನೋಡ್ರಿ ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀನಿ. ಬ್ಲೌಸ್ ಇಟ್ಕೊಂಡೆ ಮಾಡಿದ್ವಲ್ಲ, ಅದೇ ಮಾರ್ಕಿಗೆ ಈಗ ನೀಟಾಗಿ ಕೂಡಿಸ್ಬಿಡೋಣ ಅಷ್ಟೇನೆ. ಎಷ್ಟು ಮಾರ್ಕ್ ಮಾಡಿದ್ದೀನೋ ಅಷ್ಟಕ್ಕೆ ನೀಟಾಗಿ ಬ್ಲೌಸ್ ಅನ್ನ ಮತ್ತೆ ಈ ಸೆಂಟರ್ ಏನಿದೆಯೋ ಈ ಸೆಂಟರ್ ಕರೆಕ್ಟಾಗಿ ಇದ್ ಬರಂಗ್ ನೋಡ್ಕೊಂಡು ಕೂರಿಸ್ರಿ. ಒಂದು ಸಲ ನಾನು ಗುಂಡ್ಪಿನ ಕರೆಕ್ಟ್ ಮಾಡಾದ್ಮೇಲೆ ಗುಂಡ್ಪಿನ ನಾನು ಹಾಕಂತ ಇದ್ದೀನಿ ನೀಟಾಗಿ. ನೋಡಿ, ಈ ತರ ಹಾಕೊಂಡು ಈಗ ನೀಟಾಗಿ ಈ ಸ್ಟಿಚ್ ಅನ್ನ ಹಾಕೊಂಡ್ಬಂದ್ಬಿಡ್ತೀನಿ ನಾನು. ತುಂಬಾನೇ ಸಿಂಪಲ್, ಯಾರು ಬೇಕಾದ್ರೂ ಸ್ಟಿಚ್ ಮಾಡ್ಬೋದು. ನೀವು ಇದ್ರಲ್ಲೇ ನಾನು ತೋರಿಸಿದ್ದೀನಲ್ವ ಆ ಥರ ಎಷ್ಟು ಡಿಸೈನ್ ಬೇಕಾದರೂ ಮಾಡ್ಬೋದು. ಈ ಡಿಸೈನ್ ಇಟ್ಕೊಂಡ್ರೆ ಬೇಸ್ ಇದನ್ನು ಇಟ್ಕೊಂಡ್ರೆ ನೀವು ಇದರೊಳಗೆ ತುಂಬಾನೇ ಮಾಡ್ಬೋದು. ನೀವು ಏನು ನಾನು ಮೊದಲು ಸ್ಟಾರ್ಟಿಂಗು ಇದನ್ನ ಕೊಟ್ಟು ಮಾಡೋದ್ನೋ ಇಷ್ಟು ಮಾಡಾದ್ಮೇಲೆ ನೀವು ಏನು ಬೇಕಾದರೂ ಏನು ಡಿಫ್ರೆಂಟ್ ಆಗಬೇಕಾದ್ರೂ ನೀವು ಅದನ್ನ ಇದು ಮಾಡ್ಬೋದು. ಅದು ನಿಮ್ಮ ಕ್ರಿಯೇಟಿವಿಟಿ. ನಾನು ಹೇಳ್ತೀನಿ, ಟೈಲರಿಂಗ್ನಲ್ಲಿ ತುಂಬಾನೇ ಇದೈತೆ. ನೀವು ಏನು ಬೇಕಾದರೂ ಮಾಡ್ಬೋದು. ನೀವು ಏನು ಮಾಡಿದ್ರು ಅದಕ್ಕೊಂದು ಇದೇ ಇರುತ್ತೆ.
ಆಲ್ಮೋಸ್ಟ್ ನಾನು ಸ್ಟಿಚ್ ಮಾಡೋವನ್ನೆಲ್ಲ ನಾನು ಎಲ್ಲೂ ನೋಡೇ ಇರಲ್ಲ. ನನಗೆ ಏನು ಅನಿಸಿರುತ್ತೋ ಅದನ್ನ ಸ್ಟಿಚ್ ಮಾಡಿರ್ತೀನಿ. ನೋಡಿ ಅಲ್ಲಿ ತುಂಬಾ ಕಡಿಮೆ ಸ್ಟಿಚ್ ಮಾಡೋದು. ಏನು ಅನಿಸಿರುತ್ತೋ ಮಾಡಬೇಕು ಅಂತ ಅವಾಗ ಅದನ್ನು ಮಾಡಿಬಿಡ್ತೀನಿ. ಅದರಿಂದ ನೋಡಿ ಈ ಥರ ಈಗ ಇದೊಂದು ತುಂಬಾ ಸಿಂಪಲ್ ಇದು. ಯಾರು ಬೇಕಾದರೂ ಸ್ಟಿಚ್ ಮಾಡ್ಬೋದು ಇದನ್ನು. ತುಂಬಾ ಒಂಥರ ಕನ್ಫ್ಯೂಸ್ ಆಗಲ್ಲ ಇದನ್ನು ಸ್ಟಿಚ್ ಮಾಡಬೇಕಾದ್ರೆ. ತುಂಬ ಈಸಿನೇ ಐತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.